ನಿಮ್ಮ ಹೆಸರು ತಗೊಳ್ತಾ ಇದ್ದ ಹಾಗೆ ನಮಗೆ ನಮ್ಮ ಬಾಲ್ಯದಿಂದ ನೆನಪಾಗೋದು ರವಿ ಬೆಳಗೆರೆ ಅವರು. ನಾವೊಂದೊಂದು ಸ್ವಲ್ಪ ದುಡ್ಡು ಕೂಡಿಟ್ಬಿಟ್ಟು ಓ ಮನಸ್ಸೆ ತೆಗೆದುಕೊಳ್ತಾ ಇದ್ವಿ. ಅದರಲ್ಲಿ ಅವರ ಉತ್ತರಗಳನ್ನು ತುಂಬ ನಿರೀಕ್ಷೆ ಮಾಡಿ ಕಾಯ್ತಾ ಇದ್ವಿ. ಸೊ ಬಾಲ್ಯದಿಂದ ಹಿಡಿದು ಕಾಲೇಜಿನಿಂದ ಹಿಡಿದು ಇವತ್ತಿನವರೆಗೆ ರವಿ ಬೆಳಗೆರೆ ಅವರು ನಮ್ಮಲ್ಲಿ ಹಾಸುಹೊಕ್ಕಾಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ರವಿ ಬೆಳಗೆರೆ ಅವರನ್ನು ನೋಡಬಹುದಾಗಿದೆ. ಒಂದು ಕ್ರೈಮ್ ಥ್ರಿಲ್ಲರ್ ಪುಸ್ತಕ, ಅಲ್ಲಿ ರವಿ ಬೆಳಗೆರೆ ಅವರಿದ್ದಾರೆ. ಒಂದು ರೊಮ್ಯಾಂಟಿಕ್ ಪುಸ್ತಕ, ಅಲ್ಲಿ ರವಿ ಬೆಳಗೆರೆ ಅವರಿದ್ದಾರೆ. ಒಂದು ತ್ಯಾಗದ ಪುಸ್ತಕ, ಅಲ್ಲಿ ರವಿ ಬೆಳಗೆರೆ ಅವರಿದ್ದಾರೆ. ಅದರ ಜೊತೆಗೆ ಕಷ್ಟಗಳೇನಾದರೂ ಇದೆ, ಯಾರಾದರೂ ಮಾರ್ಗದರ್ಶಕರಾಗಬೇಕು ಅಂದರೆ ಅಲ್ಲಿ ರವಿ ಬೆಳಗೆರೆ ಅವರಿದ್ದಾರೆ. ಹೀಗೆ ನಮ್ಮ ಜೀವನದ ಸುತ್ತ ರವಿ ಬೆಳಗೆರೆ ಅವರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ನಾವು ಇರೋದ್ರಿಂದ ರವಿ ಬೆಳಗೆರೆ ಅವರ ಕುರಿತಾಗಿ, ಅವರ ವ್ಯಕ್ತಿತ್ವದ ಕುರಿತಾಗಿ ಆಗಿಂದಾಗೆ ಬಹಳಷ್ಟು ಜನ ಗಣ್ಯರು ಮಾತಾಡ್ತಾ ಇರ್ತಾರೆ. ಯಾಕಂದರೆ ರವಿ ಬೆಳಗೆರೆ ಅವರ ಗೆಳೆತನ ಹಾಗಿತ್ತು. ಹೌದು, ಯಾರ್ಯಾರ ಜೊತೆ ಎಷ್ಟೆಷ್ಟು ಗೆಳೆತನ, ಎಷ್ಟೆಷ್ಟು ಜಿಗ್ರಿ ದೋಸ್ತಗಳು ಅನ್ನೋದನ್ನು ಹೇಳ್ಕೊಳ್ತಾ ಇದ್ರು. ಹಾಗೆ ಅಪ್ಪನ ಮುದ್ದಿನ ಮಗಳು, ನೀವು ಕೂಡ ಹೆಜ್ಜೆ ಮುಂದಿಟ್ಟಿದ್ದೀರಿ, ಮುಂದೆ ಹೋಗ್ತಾ ಇದ್ದೀರಿ. ಆದರೆ ನಾನು ಕ್ಯೂರಿಯಸ್ ಇದ್ದೀನಿ ಒಂದು ಪ್ರಶ್ನೆ ಕೇಳೋದಕ್ಕೆ. ಹೇಗಿದ್ದಾಳೆ ಕಪ್ಪು ಬಿಳುಪಿನ ಸುಂದರಿ? ಅದ್ಭುತವಾಗಿದ್ದಾಳೆ. 30 ವರ್ಷ ದಾಟಿದ್ಲು, 31ಕ್ಕೆ ಹೆಜ್ಜೆ ಇಟ್ಟಿದ್ದಾಳೆ. ಸೊ ಹಾಗಾಗಿ ಮೊದಲಿನ ನಾವು 16 ವರ್ಷಕ್ಕೆ ಬಂದಾಗ ಸ್ವೀಟ್ 16ಗೆ ಬಂದಳು ಅನ್ನೋದು ಕೂಡ ನನಗೆ ಅಲ್ಲಿಂದ ಸೆಲೆಬ್ರೇಷನ್ನು ಹೇಗೆ ಅಂತ. ನಾನು ಮೊದಲನೇ ಹೈ ಬ್ಯಾಂಗ್ಳೂರು ಅಂದರೆ ಫಸ್ಟ್ ಇಯರ್ ಆಫ್ ಆ್ಯನಿವರ್ಸರಿ ಆಫ್ ಹೈ ಬ್ಯಾಂಗ್ಳೂರ್ ಅಂತ ಬಂದಾಗ ನಾನು ಅಪ್ಪ ಕೂತಿದ್ದು ಚೇರ್ ಅಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ, ಈ ಸಂಭ್ರಮಾಚರಣೆ. ಅದರಲ್ಲಿ ಅಪ್ಪನ ತೊಡೆ ಮೇಲೆ ಕೂತಿದ್ದೆ ನಾನು ಅವಾಗ 5ನೇ ಕ್ಲಾಸು. ಸೊ ನನಗೀಗಲೂ ನೆನಪಿದೆ. ಆ ಫೋಟೋ ನೋಡಿದಾಗೆಲ್ಲ ಅಪ್ಪ ಚೇರು, ಆಮೇಲೆ ಅಪ್ಪ ಅವ್ರ ಮೇಲೆ ನಾನು, ತೊಡೆ ಮೇಲೆ ನಾನು ಕೂತಿದ್ದೀನಿ ಅಂತ. ಸೊ ಈಗ ಚೇರ್ ಒಂದು ಉಳಿದಿದೆ, ಅದನ್ನೇ ತೊಡೆ ಅಂದ್ಕೊಂಡಿದ್ದೀನಿ, ಕೂತಿದ್ದೀನಿ. 31 ವರ್ಷ ಸಾಕ್ತಾ ಇದ್ದಾಳೆ. ಅವಳೇನು ಎವರ್ಗ್ರೀನ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಈಸ್ ಆಲ್ವೇಸ್ ಎವರ್ಗ್ರೀನ್, ಆಲ್ವೇಸ್ ಎವರ್ಗ್ರೀನ್. ಸೊ ನಡೀತಾ ಇದೆ. ಹೈ ಬ್ಯಾಂಗ್ಳೂರ್ ಈಸ್ ಟೇಕಿಂಗ್ ಆಫ್ ಆ್ಯಂಡ್ ಬೂಮಲ್ಲಿ ಮಾತು ಮಾಡಿದೆ, ಮನೆ ಮಾತಾಗಿದೆ. ಎಲ್ಲ ಕಡೆ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಇವಾಗಿನ ಲೈಕ್ ಡಿಜಿಟಲ್ ಮಾಧ್ಯಮ, ನಾನು ಎಲ್ಲ ಕಡೆ ಹೇಳ್ತಾನೂ ಬಂದಿದ್ದೀನಿ, ಟು ರೀಚ್ ಅವ್ರಿಗೆ ಹಾರ್ಡ್ ಕಾಪಿನೇ ಬೇಕು. ಈಗ ನನ್ನ ತಂದೆಯವರು ಕೂಡ ಓಲ್ಡ್ ಸ್ಕೂಲು, ಅವರ ಓದುಗರು ಕೂಡ ಹಾಗೇನೆ. ನಮಗೆ ಅದನ್ನು ಸ್ಪರ್ಶ ಮಾಡಲೇಬೇಕು, ಅದನ್ನು ತಿರುವು ಹಾಕಿಯೇ ಓದಬೇಕು, ನಾವು ಸ್ಕ್ರೋಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲ, ಅದು ಆಗಿನ ಜನ್ರೇಷನ್ ಆಗಿದೆ. ಇವತ್ತಿಗೂ ನಮ್ಮ ತಂದೆಯವರು ಏನೇ ಸುದ್ದಿ ಟಿ ವಿಯಲ್ಲಿ ಬಂದರು, ಏನೇ ಸುದ್ದಿ ಮೊಬೈಲಲ್ಲಿ ಸಿಕ್ಕರು, ಬೆಳಗ್ಗೆ ವಾಕಿಂಗ್ ಹೋಗಿ ವಾಪಸ್ ಬರ್ತಾ ಒಂದು ನ್ಯೂಸ್ ಪೇಪರ್ ತಗೊಂಡ್ಬಂದು ತೆಗೆದು ನೋಡಿದಾಗಲೇ ತೃಪ್ತಿ. ಅದರಲ್ಲಿರೋ ಸುದ್ದಿಗಳನ್ನು ಮಗಳಿಗೆ ಓದಿ ಹೇಳಿದಾಗ ತೃಪ್ತಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಡೀತಾ ಇದೆ ಪ್ರಯತ್ನ ಟು ರೀಚ್ ಮೋರ್ ಪೀಪಲ್. ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆಗೋಣ, ಇನ್ನೊಂದಿಷ್ಟು ಜನ ಅದಕ್ಕೆ ಪ್ರೇರಣೆ ಆಗಲಿ, ಅದನ್ನು ಆ ಓದಿನಡಿಗೆ ಆ ಗೀಳಿಗೆ ಹಚ್ಚುವಂಥ ಪ್ರಯತ್ನ ಅಪ್ಪ ಸತತವಾಗಿ ಮಾಡ್ತಾಯಿದ್ರು. ಅವರ ಒಂದು ಜನರಲಿ ಒಂದು ಫೇಸ್ಬುಕ್ಕಲ್ಲಿ ಏನಾದ್ರು ಒಂದು ಲೈನ್ ಹಾಕಿದರೆ ಸಾಕು, ಅದು ಒಂದು ಇದಾಗ್ತಿತ್ತು, ಸುದ್ದಿ ಆಗ್ತಾಯಿತ್ತು. ಸೊ ಸುದ್ದಿ ಅಲ್ಲ, ಸ್ಫೋಟ ಆಗ್ತಿತ್ತು. ಹೌದು, ಸ್ಫೋಟಕವೇ ಅದು. ಸೊ ಹಾಗಿತ್ತು. ಬಟ್ ಈಗ ಸದ್ಯಕ್ಕೆ ನಾನು ನಡೆಸ್ತಾ ಇದ್ದೀನಿ. ಕಷ್ಟ ಆಗ್ತಿದೆ, ಕುಂಟ್ತಾ ಇದ್ದೋಳು ಇವಾಗ ನಡೀತಾ ಇದ್ದೀನಿ. ಸೊ ಆ ಮಟ್ಟಕ್ಕಂತೂ ಬಂದಿದ್ದೀನಿ. ಲವ್ಲಿ. ಎಸ್, ಅಂದರೆ ಒಂದು ಹಂತದ ಇನ್ನೊಂದು ಹೆಜ್ಜೆ ಇಟ್ಟಿದ್ದೀರಿ ಅಂತ. ರವಿ ಬೆಳಗೆರೆ ಅವರು ನಡೆಸೋವಾಗ ನೀವು ಒಬ್ಬ ವಿಮರ್ಶಕರಾಗೂ ಖಂಡಿತ ಇರ್ತೀರಿ. ಇದು ಸರಿ ಇತ್ತು, ಅದು ಸರಿ ಇರಲಿಲ್ಲ, ನನಗೆ ಇದಿಷ್ಟ ಆಗಲಿಲ್ಲ, ಅದಿಷ್ಟ ಆಗಲಿಲ್ಲ ಅಂತೆಲ್ಲ ಹೇಳ್ತಿರ್ತೀರಿ ಅಂತ ಅನಿಸುತ್ತೆ. ಈಗ ನೀವೇ ಸ್ವತಃ ಅದರ ಜವಾಬ್ದಾರಿ ವಹಿಸ್ಕೊಂಡಿರೋದು ಹೌ ಡಿಫಿಕಲ್ಟ್, ಕಷ್ಟ ಎಷ್ಟಿದೆ? ಇಲ್ಲ, ನೀವು ಹೇಳಿದ್ದು ಕಂಪ್ಲೀಟ್ಲಿ ಆಪೋಸಿಟ್. ಯಾಕಂದರೆ ಇದು ಸರಿಗಿಲ್ಲ, ಅದು ಸರಿಗೆ ಇದೆ ಅಂತ ಹೇಳೋ ಅಷ್ಟು ಗುಂಡಿಗೆ ಯಾರಿಗೂ ಇರಲಿಲ್ಲ. ಅಲ್ಲ, ನೀವು ಮಗಳಾಗಿ ನನಗೆ ಇಷ್ಟ ಆಯಿತು, ನನಗಿದು ಇಷ್ಟ ಆಗಲ್ಲ. ಪ್ರಾಬ್ಲಮ್ ಏನಾಯಿತು ಅಂದರೆ, ಮನೇಲಿ ಕೂತು ಒಂದು ಕ್ರಿಟಿಕ್ಕು, ಒಂದು ವಿಮರ್ಶನೆ ಒಂದು ಕೊಡೋದು ಅನ್ನೋದಾದರೆ ಈಸಿ ಆಗ್ತಿತ್ತು. ಬಟ್ ನಾನು ಆಸ್ ಅ ಬಾಸ್ ನೋಡ್ತಿದ್ದೆ ಅವ್ರನ್ನ. ಸೊ ಕೆಳಗಡೆ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಏನಾಗಿದೆ ಸಿಚುವೇಶನ್ನು, ಅದಕ್ಕೆ ಯಾಕೆ ಹಿಂಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಿರ್ತಿತ್ತು. ಸೊ ಹಾಗಾಗಿ ಕ್ರಿಟಿಕ್
ಮಾಡೋಕ್ಕೆ ವಿಮರ್ಶನೆ ಕೊಟ್ಟು ಅಪ್ಪ ನೀವು ಮಾಡಿದ್ದು ಸರಿ ಇಲ್ಲಪ್ಪ ಅಂತ ನಾ ಹೇಳಿರೋದು ಉಂಟು ಸುಮಾರು ಸತಿ. 4 ಗೋಡೆ ಮಧ್ಯೆ ನಾವು ಇಬ್ಬರು ಮಾತಾಡಿದಾಗ ಅದೇ ಹಾಗೆ ಹಾಂ ಯಾ ಹಾಗಿದೆ. ಬಟ್ ಅವರಿಂದ ನಾನು ತುಂಬ ಕ್ರಿಟಿಕ್, ಅಂದರೆ ವಿಮರ್ಶನೆ ನಾನು ಬರೆದಿರೋದನ್ನ 2 ನಿಮಿಷ ಅವ್ರಿಗೆ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ. ಅದು ನೋಡಿದ ಕೂಡಲೇ ಫಸ್ಟ್ ಪ್ಯಾರಾಗ್ರಾಫಲ್ಲಿ 4 ಲೈನು, ಮಧ್ಯದಲ್ಲಿ 4 ಲೈನು, ಲಾಸ್ಟಲ್ಲಿ 4 ಲೈನ್ ಓದ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ಇದರಲ್ಲಿ ಕಸನ ಇದು ರಸನ ಅಂತ. ಸೊ ಹಿಂಗೆ ಮುದುಡಿ ಹಿಂಗೆ ಬಿಸಾಕ್ಬಿಡೋರು, ಬಿಸಾಕಿ ಇನ್ನೊಂದು ಬರ್ಕೊಂಬ ಹೋಗು ಅನ್ನೋರು. ಸೊ ಹಾಗಾಗಿ ಅವ್ರ ಅಂಡರಲ್ಲಿ ನೀವು ಕೆಲಸ ಮಾಡೋದು ಅತಿ ದೊಡ್ಡ ಚಾಲೆಂಜ್. ದೊಡ್ಡ ಚಾಲೆಂಜ್. ಇವಾಗ ನಡೆಸ್ತಾ ಇರೋದಕ್ಕಿಂತ ದೊಡ್ಡ ಚಾಲೆಂಜ್ ಅದಾಗಿತ್ತು. ತುಂಬ ಆಗಿತ್ತು. ಸೊ ಅದು ಚೆನ್ನಾಗಿತ್ತು. ಅಟ್ಲೀಸ್ಟ್ ಒಬ್ಬ ಕ್ರಿಟಿಕ್ ಅಂತ ಇದು ವಿಮರ್ಶನೆ ಮಾಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಒಬ್ರು ಇರ್ತಿದ್ರು. ಈಗ ಅದು ಮಿಸ್ಸಿಂಗ್ ಇದೆ. ಸೊ ಹಾಗಾಗಿ ಐ ಮಿಸ್ ಅಪ್ಪ. ಕೆಲವು ಸತಿ ಅನ್ಸುತ್ತೆ ನನ್ನ ಇದು ವಿಚಿತ್ರ ಅನ್ಬೋದೋ ಏನೋ ಗೊತ್ತಿಲ್ಲ. ನನ್ನ ಕೊಲಿಗೂ ಕೂಡ ಇವಾಗ ನನ್ನ ಜೊತೆ ಬಂದಿದ್ದಾರೆ. ನಾವು ಯಾವಾಗ ಅಪ್ಪನ ಬಗ್ಗೆ ಮಾತಾಡ್ತೀವಿ ಅದು ಯಾವುದೋ 1-2 ಬ್ಲೈಟು ನಮ್ಮ ಆಫೀಸ್ ಚೇಂಬರು, ಅಪ್ಪ ಕೂರ್ತಾ ಇದ್ದಿದ್ದ ಚೇಂಬರು ಮಿಣ ಅನ್ನತ್ತೆ. ನಾನು ಅಪ್ಪ ಕೇಳಿಸ್ಕೊತಾ ಇದ್ದಾರೆ, ಬೈತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ನೋಡೋ ಅಂತ ರೇಗಿಸ್ತಾ ಇರ್ತೀನಿ ಅವನಿಗೆ. ಸೊ ಹೀಗೆ. ಸೊ ಅದನ್ನೇ ನಾನು ಕ್ರಿಟಿಕ್ ಆಗಿ ತಗೋತೀನಿ. ಇಲ್ಲ ಇದು ಯಾಕೋ ತಪ್ಪು ಮಾಡ್ತಾ ಇದ್ದೀನಿ ಅನಿಸುತ್ತೆ, ಇದು ಮಾಡಬಾರ್ದು ಅನಿಸುತ್ತೆ ಅನ್ನೋ ಥರ. ಬಿಕಾಸ್ ಈಗ ಹೆಂಗಾಗಿದೆ, ಅಪ್ಪನ ಬದುಕು ಏನಿತ್ತು ಅದು ನನ್ನ ಬದುಕಾಗ್ಬಿಟ್ಟಿದೆ ಈಗ. ಸೊ ಕಂಪ್ಲೀಟ್ಲಿ ಆಫೀಸು, ಮನೆ ಸಂಭಾಳಿಸ್ಬೇಕು, ಮನೆ ಸಂಭಾಳಿಸ್ತಿದ್ದೀನಿ, ಹೆಂಗೋ ಆಗ್ತಿದೆ. ಬಟ್ ಆಫೀಸ್ ಕೂಡ ಅಷ್ಟೇ. ನನ್ನ ಹಳೆ ಸಿಬ್ಬಂದಿ ಏನಿದ್ದಾರೆ, ಅಪ್ಪ ಇದ್ದಾಗಿಂದ ಸಿಬ್ಬಂದಿ ಅವ್ರು ಹಾಗೇ ಇದ್ದಾರೆ, ಅವರೇ ಇದ್ದಾರೆ. ಸೊ ಹಾಗಾಗಿ ನನಗೆ ಹೊಸದಾಗೇನೋ ಒಂದು ಆರಂಭ ಮಾಡಿದ್ದೀನಿ, ಹೊಸದೇನೋ ಒಂದು ಅನುಭವ ಅದು ಯಾವತ್ತೂ ಅನಿಸ್ಲಿಲ್ಲ. ಡೆಫಿನೆಟ್ಲಿ, ಯಾಕಂದ್ರೆ ನೀವು ಅದ್ರ ಜೊತೆ ಬೆಳ್ಕೊಂಡ್ ಬಂದವರು, ಅದರ ಪಾರ್ಟ್ ಆಗಿದ್ದವರು. ಅವ್ರ ಗರಡಿಲೇ ಬೆಳೆದೆ, ಅದನ್ನ ಕಲಿತೆ. ಅವರೇ ನಿಮಗೆ ಗುರು. ಹೌದು, ಹಿ ಈಸ್ ಮೈ ಗಾಡ್ ಫಾದರ್, ನಾಟ್ ಜಸ್ಟ್ ಫಾದರ್ ಬಟ್ ಗಾಡ್ ಫಾದರ್. ಸೊ ಹಂಗಾಗಿ ಕೆಲವು ಕಡೆ ಬೈಸ್ಕೊತೀನಿ, ಕೆಲವು ಕಡೆ ಹೊಗಳಿಸ್ಕೊತೀನಿ. ಸೊ ಇದು ಪಾರ್ಟ್ ಆಫ್ ಎವ್ರಿಥಿಂಗ್. ಮೀಡಿಯಾ